ಅವ್ರ ಅನುಕೂಲದಿಂದ ನಾನು ಲೈಫಲ್ಲಿ ಪ್ರಾವೇಶ ಆಗ್ತಾ ಇದ್ದೀನಿ. ಇನ್ನು ಯಾವಾಗ ಸಿಗುತ್ತೋ ನಗಬೇಕು ಅಂದ್ರೆ ನಾನು ಏನೋ ಹೇಳ್ಬೇಕು ಅದು ತುಂಬ ಅದ್ಭುತವಾಗಿದೆ. ಬಂದು ನೋಡಿ ಒಳಗೆ. ಸರಿ, ಫುಲ್ ಗೆಟಪ್ ರೆಡಿ ಆದ್ಮೇಲೆ ಬರ್ತೀವಿ ಮತ್ತೆ. ನೋಡಿ ನಿಮ್ ತರ ಗೆಟಪ್ ಹಾಕ್ತಿದ್ದಾರೆ, ಚೆನ್ನಾಗ್ ಕಾಣ್ತಿದಾರಾ? ಇನ್ಸ್ಪಿರೇಷನ್ ಅದು ನಿಮ್ಮಷ್ಟು ಚೆನ್ನಾಗ್ ಕಾಣಲ್ಲ, ಬಟ್ ಸ್ಟಿಲ್ ಪ್ರಯತ್ನ ಪಟ್ರೆ ಎಲ್ಲವೂ ಆಗುತ್ತೆ ಅಲ್ವಾ? ಏನಿಲ್ಲ. ಥ್ಯಾಂಕ್ ಯು.
ಏನೇ ವಿನಿಯಾ, ನಿನ್ ಹುಡುಗಿ ಹೆಸರೇನು? ನಿನ್ ಗರ್ಲ್ ಫ್ರೆಂಡ್ ಹೆಸರು? ನನ್ನ ಹೆಸರು ಕುಯ್ಯಾ ಟುಯ್ಯಾ ಅಂತಿಕೊಂಬಿಡ ನನ್ನ ಹೆಸರು. ನನಗೇನು ಇಷ್ಟ ಆಗಂಗಿಲ್ಲ ಅವೆಲ್ಲ ಹೆಸರು. ನನ್ನ ಮನ್ಯಾಗ ಕರೆಕ್ಟಾಗಿ ನನಗೆ ಸೊ ರಜತ್ ಹೆಂಗ್ ಅನಿಸ್ತು ರೆಡಿ ಆಗಿ ಫುಲ್ ಹುಡುಗಿ ಗೆಟಪ್ ಹಾಕಿದ್ದು? ಆ್ಯಕ್ಚುಲಿ ಮೂರು ಜನ ಪಾಪ ವರ್ಕ್ ಮಾಡಿದ್ರು ಮೇಕಪ್ಗೆ. ಸಾಗರ್ ಅಂತ, ಆಮೇಲೆ ಇನ್ನೊಬ್ರು ಮಂಜು ಅಂತ, ಸೋಮು ಅಂತ, ಆಮೇಲೆ ಹೇರ್ ಸ್ಟೈಲಿಸ್ಟ್ ಒಬ್ಬರು. ಆ್ಯಕ್ಚುಲಿ ನಮಗೆ ಒಂದೂವರೆ ಅವರಲ್ಲ ಆಯಿತು. ಸೊ ಈ ಕೊನೆಗೆ ಗೆಟಪ್ ತಂದು ನಿಲ್ಲಿಸಿದ್ದಾರೆ. ನಾನು ಸೂಪರ್ ಸ್ಟುಡಿಯೋಲಿ ಆ್ಯಕ್ಚುಲಿ ಮಾಡಿದ್ದು ಒಂದು ಲೇಡಿ ಗೆಟಪ್ಪು, ಅದು ಬಟ್ ಐಟಮ್ ಗೆಟಪ್ ಕೊಟ್ಟಿದ್ದು. ಇವಾಗ ಸಾಂಪ್ರದಾಯಿಕ ಒಂದು ಹೆಂಗ್ಸಾಗಿ ಮಾಡಿಸಿದ್ದಾರೆ ನನ್ನ. ಸೊ ಸ್ಟೇಜ್ ಮೇಲೆ ನೋಡ್ಬೇಕು ಹೆಂಗೆ ನಡೆಯುತ್ತೆ ಅಂತ. ಸೊ ದಯವಿಟ್ಟು ಮಿಸ್ ಮಾಡಿಬಿಡಿ, ಶೋನ ನೋಡಿ, ಲಾಟ್ಸ್ ಆಫ್ ಫನ್ ಇರುತ್ತೆ. ನನಗೊಂದು 40 ಓಟು, ಅವ್ನಿಗೊಂದು 40 ಓಟು. ಹಾಕ್ಬಿಡಿ 40 ಬೇಡ, 100 ಹಾಕಿ. ಫ್ರೀನೇ ಆ್ಯಕ್ಚುಲಿ. ಫ್ರೀನೇ, ಬಟ್ ಅದು 100 ಆದ ತಕ್ಷಣ ಅದು ಬ್ಲಾಕ್ ಆಗಿಬಿಡುತ್ತೆ. ಹೌದು. 40 ನಾವು ಹಾಂ. ಎಸ್, ಥ್ಯಾಂಕ್ ಯು ಸೋ ಮಚ್. ವಿನಿಯಾ, ಹೆಂಗ್ ಅನ್ಸ್ಲಿಕ್ಕತ್ತದ ನಿಂಗೆ ಇದು ರುಕ್ಕು ರೆಡಿ ಆಗಿದ್ದು, ಸಿರಿಗಿರಿ ಉಟ್ಕೊಂಡಿದ್ದು? ಅಯ್ಯೋ, ನನಗೇನೋ ಒಂಥರ ಮೈ ಮೇಲೆ ಏನೋ ಒಂಥರ ಭಾರ ಅನಿಸ್ಲಿಕ್ಕತ್ತದ. ಏನೋ ಇಷ್ಟೆಲ್ಲ ಹೆಣ್ಮಕ್ಳು ಹಾಕೊಂಡಿರ್ತಾರೋ ಅಂತ ನನಗೆ ಈಗ ಒಂದು ಸ್ವಲ್ಪ ಹೋಲಿ ಬಿಟ್ರೆ. ಸೊ ನಾ ಹೆಂಗೆ ಅನಿಸ್ಲಿಕ್ಕತ್ತೀನಿ ನೋಡಿಲ್ಲ. ಬ್ಯೂಟಿಫುಲ್. ಸೊ ಈಗ ಇವತ್ತಿನ ಎಪಿಸೋಡ್ ಹೈಲೈಟು. ಅಪ್ಪ, ನಾನು ಹುಡುಗಿಯರ ವಯಸ್ಸಾಗ ಮಾತಾಡಲಿಕ್ಕಾಗಲ್ಲ. ಹುಡುಗಿಯಾರ ಹಂಗೆ ನಿಂದ್ರೋದು, ಹುಡುಗಿಯಾರ ಹಂಗೆ ಕೊಡೋದು, ಹುಡುಗಿಯಾರ ಹಂಗೆ ಬಾಡಿ ಲ್ಯಾಂಗ್ವೇಜು ಭಾಳ ಕಷ್ಟ ಅದರಿಪ್ಪ. ಅಯ್ಯೋ ಭಾಳ ಕಷ್ಟ ಅದ. ಯಾರ್ಯಾರು ಗಂಡಸರಾಗಿ ಹೆಣ್ಮಕ್ಳು ಆ್ಯಕ್ಟಿಂಗ್ ಮಾಡ್ತೀರಿ ಅವ್ರಿಗೆಲ್ಲ ನಂದೊಂದು ಸಾಷ್ಟಾಂಗ ನಮಸ್ಕಾರಗಳು. ಹೆಣ್ಮಕ್ಳಿಗೂ ನಂದೊಂದು ಸಾಷ್ಟಾಂಗ ನಮಸ್ಕಾರಗಳು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಆಲ್ ದೀಸ್ ನೆಸೆಸರೀಸ್. ಮೇಕಪ್ ಮಾಡ್ಲಿಕ್ಕೆ ಎಷ್ಟೊತ್ತು ತಗೊಂಡ್ರು? ಅಂಡ್ ನಿನ್ ಮೇಕಪ್ ಎಲ್ಲ ನೋಡಿದ್ವಿ, ನಾನಾ ವಿಡಿಯೋ ಮಾಡಿದೆ, ಮಸ್ತ್ ಬಂತು. ನಿನ್ಗೆ ಹೆಂಗ್ ಅನಿಸ್ತು ಮೇಕಪ್ ಎಲ್ಲ ಮಾಡಿಸ್ಕೊಳ್ಳೋ? ಫಸ್ಟ್ ಆಫ್ ಆಲ್ ಐ ಶುಡ್ ಥ್ಯಾಂಕ್ ಕಲರ್ಸ್ ಕನ್ನಡ ರಾಜಾರಾಣಿಗೆ ಈ ಅಪಾರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಯಾಕಂದರೆ ಒಬ್ಬ ಕಲಾವಿದ ಆಗಿ ನಾನಾಗೆ ಈ ಗೆಟಪ್ ನಾನು ಹಾಕಬೇಕು ಅಂತ ನಾನು ಇಷ್ಟಪಟ್ಟಿದ್ದು. ಯಾವಾಗ ಹಾಕ್ತಿದ್ನೋ ಅಥವಾ ಆ ಅವಕಾಶ ನನಗೆ ಎಷ್ಟು ವರ್ಷ ಆದಮೇಲೆ ಬರ್ತಿತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಐ ಆಮ್ ಹ್ಯಾಪಿ. ಹಿಂಗೆ ನೀವು ಶೇವ್ ಮಾಡ್ತೀರಿ ಅಂತ ಕೇಳಿದ್ರೆ ನಾನು ಬೇರೆ ಏನೋ ಟಾಸ್ಕ್ ಇರ್ತದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹುಡುಗಿಯಾಗಿ ನಾನು ಗೆಟಪ್ ಚೇಂಜ್ ಮಾಡಬೇಕು ಅಂತ ನನಗೆ ಆ್ಯಕ್ಚುಲಿ ಸ್ಟೇಜ್ ಮೇಲೆ ಗೊತ್ತಾಗಿದ್ದು. ಬಟ್ ಇಟ್ಸ್ ಓಕೆ, ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಿಗತ್ತೀನಿ. ನಾನಾಗೆ ಇದನ್ನು ಈ ವೇಷ ಹಾಕಲಿಕ್ಕೆ ಎಷ್ಟು ವರ್ಷ ಆಗ್ತಿತ್ತೋ ಅಥವಾ ನನಗೆ ಅಪಾರ್ಚುನಿಟಿ ಸಿಕ್ತಿತ್ತೋ ಎಲ್ಲೋ ಗೊತ್ತಿಲ್ಲ. ಕಲಾವಿದ ಆಗಿ ಐ ಆಮ್ ವೆರಿ ಮಚ್ ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ಫುಲ್. ಮೇಕಪ್ ವಿಷಯ ಹೇಳಬೇಕು ಅಂತಂತಂದ್ರೆ ಭಾಳಷ್ಟು ಜನ ನಮ್ಮ ಹಿಂದೆ ಬಿದ್ದು ನಮ್ಮನ್ನು ರೆಡಿ ಮಾಡ್ಯಾರ. ಎಲ್ಲ ಮೇಕಪ್ ಮೆನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಗರ್ ಸರ್ ಅಂತ ಹೇಳಿ, ಸೋಮು ಸರ್ ಅಂತ ಹೇಳಿ, ಆಮೇಲೆ ಮಂಜು ಸರ್ ಅಂತ ಹೇಳಿ, 3 ಜನ ನನ್ನನ್ನು ಹಾಗೂ ರಜತನನ್ನ ರೆಡಿ ಮಾಡ್ಯಾರ. ನೀವು ಆಲ್ರೆಡಿ ಈ ವಿಡಿಯೋದಾಗ ನೋಡಿರ್ತೀರಿ ನಮ್ಮನ್ನು ರೆಡಿ ಮಾಡೋದಾಗಿರ್ಬೋದು. ಅವರು ಅಷ್ಟೇ ಪರ್ಟಿಕ್ಯುಲರ್ ಆಗಿ ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಲಿಪ್ಸ್ ಆಗಿರ್ಬೋದು ಕರೆಕ್ಟಾಗಿ ಹುಡುಗಿ ಥರನ ಬರಬೇಕು, ಕಾಣಬೇಕು ಅಂತ ಹೇಳಿ ಮಾಡಿದ್ದು. ಸೊ ಈ ಬ್ಯೂಟಿ ನಿಮ್ಮ ಮುಂದೆ ನಿಂತದೆ. ಅವ್ರು ಎಷ್ಟು ಚಂದ ಕರಾಮತ್ ಮಾಡ್ಯಾರ ಅನ್ನೋದು ನಿಮ್ಗೆ ಈಗ ಗೊತ್ತಾಗಿರ್ಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್.